ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. ಹೋಶೇಯನ ಗ್ರಂಥ 14ನೇ ಅಧ್ಯಾಯದ 3ನೇ ವಾಕ್ಯ, ನೀನೇ ಅನಾಥರನ್ನು ಕರುಣಿಸುವಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿಯೊಬ್ಬೊಬ್ಬರು ನಮ್ಮದೇ ಆದಂತಹ ಅದು ಹೋಗುವವರಾಗಿದ್ದೇವೆ. ಈ ನಡೆಯುವಂತಹ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕಾರ್ಯಗಳಲ್ಲಿ ಅನಾಥರೆಂಬುವಂತಹ ಭಾವನೆ ಆಗ್ತದೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೋಡ್ರಿ, ಕೆಲವೊಬ್ಬರಿಗೆ ಎಲ್ಲರೂ ಇದ್ದುಕೊಂಡು ಅನಾಥರಾಗಿದ್ದಾರೆ, ಕೆಲವೊಬ್ಬರು ಯಾರು ಇಲ್ಲದೆ ಒಟ್ಟಾರೆ ಯಾವ ರೀತಿಯಲ್ಲಿ ನಮಗೆ ಈ ಒಂದು ಅನಾಥ ಭಾವನೆಯಾಗಿರಬಹುದು, ಅನಾಥ ಒಂದು ಜೀವಿತವನ್ನು ನಾವು ನಡೆಸುತ್ತಿರಬಹುದು, ನಮ್ಮೆಲ್ಲರನ್ನ ಕರುಣಿಸುವುದಕ್ಕೆ ನಮ್ಮ ದೇವರಿದ್ದಾರೆ. ದೇವರು ಅನಾಥರನ್ನ ಕರುಣಿಸುವಾತನಾಗಿದ್ದಾನೆ. ಜನರು ಯಾವುದೇ ಕಾರ್ಯಗಳನ್ನ ಮಾಡದೇ ಇರಬಹುದು, ಆದರೆ ದೇವರು ನಮ್ಮನ್ನ ಕರುಣಿಸುವಾಗ ಆ ದೇವರು ಕೃಪೆ ಆಶೀರ್ವಾದ ನಿಮ್ಮ ಜೀವಿತದ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಆದುದರಿಂದ ಈ ಅನಾಥ ಪ್ರಜ್ಞೆಯಲ್ಲಿ ಇರುವಂತಹ ಯಾರಾದರೂ ಆಗಿರಬಹುದು, ಅನಾಥರಾಗಿರಬಹುದು, ಯಾರು ಇಲ್ಲದಂತೆ ಇರಬಹುದು, ನೀವು ಧೈರ್ಯಗೆಡಬೇಡ್ರಿ. ಯಾಕಂದ್ರೆ ನಿಮ್ಮನ್ನು ಕರುಣಿಸಲು ದೇವರೇ ಸ್ವತಃ ನಿಮ್ಮ ಜೊತೆ ಇದ್ದಾರೆ. ಆ ದೇವರು ನಿಮ್ಮೊಟ್ಟಿಗೆ ಇರುವಾಗ ನೀವು ಯಾವುದೇ ರೀತಿಯ ಒಂದು ಅನಾಥ ಪ್ರಜ್ಞೆಯಲ್ಲಿ ಇರುವಂತ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ಕಂಡಿದ್ದೇವೆ ಅಪ್ಪ, ನೀನೇ ಅನಾಥರನ್ನು ಕರುಣಿಸುವ ಕರ್ತನೆ ಅಪ್ಪ. ಪ್ರತಿಯೊಬ್ಬೊಬ್ಬರು ಕರ್ತನೆ ಯಾವ ಹಾದಿಯಲ್ಲಿ ಹಾದು ಹೋಗುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕರ್ತನೆ ನಿನ್ನ ಕರುಣೆಯನ್ನ, ನಿನ್ನ ಕೃಪೆಯನ್ನ ತುಂಬಿಸಿ ಅವರನ್ನು ನಡೆಸಬೇಕಾಗಿ, ವಿಶೇಷವಾಗಿ ಕರ್ತನೆ ಈ ಲೋಕದಲ್ಲಿ ತನಗೆಂದು ಯಾರು ಇಲ್ಲದಂತೆ ಇರುವಂತಹ ಅನಾಥರನ್ನು ಕರ್ತನೆ ಎಲ್ಲರೂ ಇದ್ದುಕೊಂಡವರಾಗಿ ಅನಾಥ ಪ್ರಜ್ಞೆಯಲ್ಲಿ ಬಾಡುತ್ತಿರುವಂತಹ ಎಲ್ಲ ಜನರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನ ನೀವು ಕರುಣಿಸಿ, ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ, ಅವರೆಲ್ಲರಿಗೂ ಕರ್ತನೆ ನೀವೇ ತಂದೆಯಾಗಿದ್ದು ತಾಯಿಯಾಗಿದ್ದು ಅವರ ಕೈ ಹಿಡಿದು ನಡೆಸಬೇಕಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.